ಅತಿಯಾದ ಮುಂಜಾನೆಯ ಆ ಕಪ್ಪು ಕತ್ತಲೆಯಲ್ಲಿ ಅಖಿಲ ಕಣ್ಣು ತೆರೆದಾಗ ಗಡಿಯಾರದ ಮುಳ್ಳುಗಳು 4:15ಗೆ ಹತ್ತಿರವಾಗುತ್ತಿದ್ದವಷ್ಟೇ. ಚಳಿ ಮೂಳೆಗಳಿಗೆ ಹರಡುತ್ತಿದ್ದ ಆ ಮುಂಜಾನೆಯ ಸಮಯದಲ್ಲೂ ಅವಳ ಕೈಗಳು ಅಭ್ಯಾಸವಾದ ವೇಗದಲ್ಲಿ ಚಲಿಸಲು ತೊಡಗಿದವು. ಮನೆಯಲ್ಲಿ ಯಾರೂ ಎಚ್ಚರಗೊಳ್ಳದ ಕಾರಣ ಸಂಪೂರ್ಣ ನಿಶ್ಶಬ್ದವಾಗಿ ಯಾವುದೇ ಶಬ್ದ ಮಾಡದವಳು ಹಾಸಿಗೆಯಿಂದ ಎದ್ದಳು. ಪಕ್ಕದಲ್ಲಿ ಗಾಢ ನಿದ್ರೆಯಲ್ಲಿದ್ದ ವಿಜಯ್ ಮುಖವನ್ನು ಅವಳು ಒಂದು ಕ್ಷಣ ನೋಡುತ್ತಾ ನಿಂತಳು. ದೀರ್ಘ 3 ವರ್ಷಗಳ ಮರುಭೂಮಿಯ ಕಠಿಣ ಶ್ರಮದ ನಂತರ ನಿನ್ನೆ ರಾತ್ರಿಯಷ್ಟೇ ಅವನು ಮನೆಗೆ ಹಿಂತಿರುಗಿದ್ದ. ಪ್ರಯಾಣದ ಬಳಲಿಕೆ ಮತ್ತು ನಿದ್ರೆಯಿಲ್ಲದಿರುವುದು ಆ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅವನ ಹಣೆಯ ಮೇಲೆ ಬಿದ್ದಿದ್ದ ಕೂದಲನ್ನು ಮೆಲ್ಲಗೆ ಸರಿಪಡಿಸುವಾಗ ಅವಳ ಮನಸ್ಸಿನಲ್ಲಿ ಸಣ್ಣ ಸಮಾಧಾನ ಮೂಡಿದರೂ ಮರುಕ್ಷಣವೇ ಬರಲಿರುವ ದಿನಗಳನ್ನು ನೆನೆದಾಗ ಆ ಎದೆ ಬಡಿತ ಮತ್ತೆ ಹೆಚ್ಚಾಯಿತು. ಮೆಲ್ಲಗೆ ಬಾಗಿಲು ತೆರೆದು ಅವಳು ಆ ದೊಡ್ಡ ತರವಾಡು ಮನೆಯ ಉದ್ದನೆಯ ಕಾರಿಡಾರ್ ಮೂಲಕ ಅಡುಗೆ ಮನೆಯತ್ತ ನಡೆದಳು. ತಣ್ಣನೆಯ ಸಿಮೆಂಟ್ ನೆಲದ ಮೇಲೆ ನಡೆಯುವಾಗ ಕಾಲುಗಳು ಮರಗಟ್ಟುತ್ತಿದ್ದವು. ಅಡುಗೆ ಮನೆಯ ದೀಪ ಹಾಕದೆಯೇ ಕತ್ತಲೆಯಲ್ಲಿ ಪಟುವಾಗಿದ್ದ ಕೈಗಳಿಂದ ಅವಳು ಪಾತ್ರೆಗಳನ್ನು ಮತ್ತು ವಸ್ತುಗಳನ್ನು ಹುಡುಕಿ ತೆಗೆದಳು. ಈ ದೊಡ್ಡ ಮನೆಯಲ್ಲಿ ಒಲೆ ಹೊಗೆಯಾಡದಿದ್ದರೆ ಮೊದಲು ಕೇಳಬೇಕಾಗಿರುವುದು ಅತ್ತೆ ಮಂಗಳಾದೇವಿಯ ಕಠಿಣ ಗದರಿಕೆಯನ್ನು. ಅಖಿಲಾಗೆ ಈ ಮನೆಯಲ್ಲಿ ಸೊಸೆಯ ಸ್ಥಾನವಲ್ಲ, ಬದಲಿಗೆ ಸಂಬಳವಿಲ್ಲದ ಕೆಲಸದಾಕೆಯ ಪದವಿಯನ್ನು ಮಂಗಳಾದೇವಿ ಮತ್ತು ಮಕ್ಕಳು ನೀಡಿದ್ದರು. ಚಹಾ ಪಾತ್ರೆಗೆ ನೀರು ಸುರಿಯುವಾಗ ಕಳೆದ 5 ವರ್ಷಗಳ ಅವಳ ಜೀವನವು ಆ ಹೊಗೆಯ ಪದರದ ಹಿಂದೆ ಸ್ಪಷ್ಟವಾಯಿತು. ವಿಜಯ್ ಮತ್ತು ಅಖಿಲ ಮದುವೆ ಒಂದು ದೊಡ್ಡ ಹೋರಾಟದ ಕಥೆಯಾಗಿತ್ತು. ತೀರಾ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ತಂದೆಯಿಲ್ಲದ ಅಖಿಲಾಳನ್ನ ಈ ದೊಡ್ಡ ಶ್ರೀಮಂತ ಕುಟುಂಬಕ್ಕೆ ಸೊಸೆಯಾಗಿ ಕರೆತರಲು ಮಂಗಳಾದೇವಿಗೆ ಎಳ್ಳಷ್ಟು ಇಷ್ಟವಿರಲಿಲ್ಲ. ವಿಜಯ್ ಒತ್ತಾಯ ಮತ್ತು ಪ್ರೀತಿಯ ಮುಂದೆ ಮಾತ್ರ ಅವರು ತಲೆಬಾಗಬೇಕಾಯಿತು. ಆದರೆ ಆ ಕೋಪ ಮತ್ತು ಹತಾಶೆಯನ್ನು ಅವರು ಪೂರ್ತಿಯಾಗಿ ತೀರಿಸಿಕೊಂಡದ್ದು ಅಖಿಲಾಳ ಮೇಲೆ. ವಿಜಯ್ನ ಹಿರಿಯ ಅಣ್ಣ ವಿನಯ್ ಹೆಂಡತಿ ಸುಚಿತ್ರಾ ಮಂಗಳಾದೇವಿಯ ಸ್ವಂತ ತಂಗಿಯ ಮಗಳು. ಅಪಾರ ವರದಕ್ಷಿಣೆ ಮತ್ತು ಒಡವೆಗಳನ್ನು ತಂದ ಸುಚಿತ್ರಾಗೆ ಈ ಮನೆಯಲ್ಲಿ ಸರ್ವ ಸ್ವಾತಂತ್ರ್ಯ ಮತ್ತು ಗೌರವ ಸಿಕ್ಕಿದರೆ ಅಖಿಲಾಗೆ ಸಿಕ್ಕಿದ್ದು ಕೇವಲ ನಿರ್ಲಕ್ಷ್ಯ ಮತ್ತು ನಿಂದನೆಗಳು ಮಾತ್ರ. ವಿಜಯ್ ಊರಿನಲ್ಲಿದ್ದಾಗ ಒಂದು ಹಂತದವರೆಗೆ ಅವಳಿಗೆ ರಕ್ಷಣೆಯಾಗಿ ನಿಂತಿದ್ದರೂ ಅವನು ಕೆಲಸಕ್ಕಾಗಿ ವಿದೇಶಕ್ಕೆ ಹೋದೊಡನೆ ಅಖಿಲಾಳ ಜೀವನ ನರಕ ಸಮಾನವಾಯಿತು. ನೀರು ಕುದಿಯಲು ಪ್ರಾರಂಭಿಸಿದಾಗ ಅಖಿಲ ಚಹಾ ಪುಡಿ ಮತ್ತು ಸಕ್ಕರೆಯನ್ನು ಹಾಕಿದಳು. ಅಷ್ಟರಲ್ಲೇ ವರಾಂಡದಿಂದ ಕೆಮ್ಮುತ್ತಾ ಮಂಗಳಾದೇವಿ ಹೊರಬರುವ ಶಬ್ದ ಕೇಳಿಸಿತು. ಅಖಿಲಾಳ ಎದೆ ಜೋರಾಗಿ ಹೊಡೆದುಕೊಳ್ಳಲು ಪ್ರಾರಂಭಿಸಿತು. 1 ನಿಮಿಷ ತಡವಾದರೂ ಮಂಗಳಾದೇವಿಯ ಬಾಯಿಂದ ಬರುವ ಮಾತುಗಳು ಚೂಪಾದ ಬಾಣಗಳಂತೆ ಅವಳ ಹೃದಯಕ್ಕೆ ಚುಚ್ಚುತ್ತಿದ್ದವು. ಅವಳು ವೇಗವಾಗಿ ಚಹಾವನ್ನು ಗ್ಲಾಸ್ಗಳಿಗೆ ಸುರಿದಳು. ಸರಿಯಾಗಿ 5 ಗಂಟೆಗೆ ಮಂಗಳಾದೇವಿ ವರಾಂಡದ ಮರದ ಕುರ್ಚಿಯಲ್ಲಿ ಬಂದು ಕುಳಿತಿದ್ದರು. ಅಖಿಲ ಮೆಲ್ಲಗೆ ಚಹಾ ಗ್ಲಾಸ್ನೊಂದಿಗೆ ಅವರ ಮುಂದೆ ಹೋದಳು. ಮುಖವನ್ನು ನೋಡದೆ ಚಹಾ ಗ್ಲಾಸ್ ಪಡೆಯುತ್ತಾ ಮಂಗಳಾದೇವಿ ಹೇಳಿದರು, ಗಲ್ಫ್ನಿಂದ ಬಂದವನು ನಿನ್ನೆ ರಾತ್ರಿ ಮಲಗಲು ತಡವಾಯ್ತಾ? ನಿನಗೆ ಅವನನ್ನು ಬಿಟ್ಟು ರೂಮಿನಿಂದ ಹೊರಬರಲು ಸಮಯವೇ ಇಲ್ವಲ್ಲ? ಬೆಳಗಾಗಿದ್ರೂ ಅಡುಗೆ ಮನೆಯಲ್ಲಿ ದೊಡ್ಡ ಸದ್ದೇನೂ ಕೇಳಿಸಲಿಲ್ಲ. ಅಖಿಲ ಏನೂ ಮಾತನಾಡಲಿಲ್ಲ. ತಲೆ ತಗ್ಗಿಸಿಕೊಂಡು ಅವಳು ಹಿಂತಿರುಗಿ ಅಡುಗೆ ಮನೆಗೆ ನಡೆದಳು. ಪ್ರಶ್ನೆಗಳಿಗೂ ಪರಿಹಾಸ್ಯಗಳಿಗೂ ಉತ್ತರ ನೀಡದಿರುವುದೇ ಕಳೆದ 5 ವರ್ಷಗಳಲ್ಲಿ ಅವಳು ಕಲಿತ ಅತ್ಯಂತ ದೊಡ್ಡ ಬದುಕುವ ತಂತ್ರವಾಗಿತ್ತು. ಅಡುಗೆ ಮನೆಗೆ ತಲುಪುವಷ್ಟರಲ್ಲಿ ಸುಚಿತ್ರಾ ಹಾಗೂ ವಿಜಯ್ ತಂಗಿಯರಾದ ರೇಖಾ ಮತ್ತು ರಶ್ಮಿ ಅಲ್ಲಿಗೆ ಬರುತ್ತಿದ್ದರು. ವಿಜಯ್ ಬರುವ ವಿಷಯ ತಿಳಿದು 2 ದಿನಗಳ ಮುಂಚೆ ಅವರು ಕುಟುಂಬ ಸಮೇತರಾಗಿ ಇಲ್ಲಿ ಬಂದು ಒಕ್ಕರಿಸಿಕೊಂಡಿದ್ದರು. ಅಖಿಲ, ಇವತ್ತು ವಿಶೇಷವಾದ ತಿಂಡಿ ಏನೂ ಮಾಡ್ತಿಲ್ವಾ? ವಿಜಯ್ ಬಂದಿದ್ದಾನೆ, ಅವನಿಗೆ ಇಷ್ಟವಾದದ್ದನ್ನು ಮಾಡಿಕೊಡಲು ನಿನಗೆ ಆಸಕ್ತಿ ಇಲ್ವಾ? ರೇಖಾ ವ್ಯಂಗ್ಯವಾಗಿ ಕೇಳಿದಳು. ಅಖಿಲ ನಗಲು ಪ್ರಯತ್ನಿಸುತ್ತಾ ರೊಟ್ಟಿ ಮತ್ತು ಕರಿ ಮಾಡ್ತಿದ್ದೇನೆ ಎಂದಳು. ಸುಚಿತ್ರಾ ಸೇಬು ಕತ್ತರಿಸುತ್ತಾ ಸಿಂಕ್ ಕಡೆ ನೋಡಿ, ನಿನ್ನೆ ರಾತ್ರಿಯ ಪಾತ್ರೆಗಳೆಲ್ಲ ಹಾಗೇ ಬಿದ್ದಿವೆ ಅಲ್ಲ, ವಿಜಯ್ ಬಂದ ಸಂತೋಷದಲ್ಲಿ ಮನೆ ಕೆಲಸವನ್ನೇ ಮರೆತು ಬಿಟ್ಯಾ ಎಂದಳು. ನಿಜವೆಂದರೆ ನಿನ್ನೆ ರಾತ್ರಿ 12 ಗಂಟೆ ಸುಮಾರಿಗೆ ವಿಜಯ್ ಮನೆಗೆ ಬಂದಿದ್ದ. ಅವನಿಗೆ ಊಟ ಬಡಿಸಿ ಮಾತನಾಡುತ್ತಾ ಕುಳಿತಿದ್ದರಿಂದ ಮಲಗುವುದು ತಡವಾಗಿತ್ತು. ಮುಂಜಾನೆ ಎದ್ದು ಮಾಡಿಕೊಳ್ಳೋಣವೆಂದು ಪಾತ್ರೆಗಳನ್ನು ಹಾಗೆ ಇಟ್ಟಿದ್ದಳು. ಆದರೆ ಅದನ್ನೇ ಅವರು ದೂಷಿಸಲು ಒಂದು ಆಯುಧವನ್ನಾಗಿ ಮಾಡಿಕೊಳ್ಳುತ್ತಿದ್ದಾರೆ. ಅಖಿಲ ಏನು ಹೇಳದೆ ಸಿಂಕ್ನಲ್ಲಿದ್ದ ಪಾತ್ರೆಗಳನ್ನು ತೊಳೆಯಲು ಪ್ರಾರಂಭಿಸಿದಳು. ತಣ್ಣನೆಯ ನೀರಿನಲ್ಲಿ ಕೈಗಳು ಮುಳುಗಿದ್ದಾಗ ಅವಳ ಕಣ್ಣುಗಳು ತುಂಬಿ ಬರುತ್ತಿದ್ದವು. ಈ ಮನೆಯಲ್ಲಿ ಅವಳು ಮಾಡುವ ಯಾವುದೇ ಕೆಲಸಕ್ಕೂ ಯಾರೂ ಬೆಲೆ ನೀಡೋದಿಲ್ಲ. ಬೆಳಗ್ಗೆಯಿಂದ ರಾತ್ರಿ ಮಲಗುವವರೆಗೆ ವಿರಾಮವಿಲ್ಲದೆ ದುಡಿದರೂ ಎಲ್ಲರಿಗೂ ಅವಳ ಮೇಲೆ ದೂರುಗಳು ಮಾತ್ರ. ಮಂಗಳಾದೇವಿಯ ನೆರಳಿನಲ್ಲಿ ಸುಚಿತ್ರಾ ಮತ್ತು ಅತ್ತಿಗೆ ನಾದಿನಿಯರು ಸುಖವಾಗಿ ಬದುಕುತ್ತಿದ್ದರೆ ಅಖಿಲ ಈ ಮನೆಯ ಗುಲಾಮಳಂತೆ ಬದುಕಬೇಕಾದ ಸ್ಥಿತಿ ಬಂತು.
ವಿಜಯ್ ಊರಿನಲ್ಲಿದ್ದ ಆ 1 ತಿಂಗಳು ಮಾತ್ರ ಅವಳ ಜೀವನದಲ್ಲಿ ಸ್ವಲ್ಪ ಸಂತೋಷವಿತ್ತು. ಅವನು ಹೋದ ನಂತರದ ಪ್ರತಿಯೊಂದು ದಿನವನ್ನು ಅವಳು ಯುಗದಂತೆ ತಳ್ಳಿದಳು. ಫೋನ್ನಲ್ಲಿ ಮಾತನಾಡಿದಾಗಲೂ ಅವಳು ವಿಜಯನಿಗೆ ಈ ಮನೆಯ ದುಸ್ಥಿತಿಯ ಬಗ್ಗೆ ಏನೂ ಹೇಳುತ್ತಿರಲಿಲ್ಲ. ಪ್ರವಾಸದ ಕಠಿಣ ಬಿಸಿಲಲ್ಲಿ ಅವನು ಬಳಲುತ್ತಿರುವಾಗ ತನ್ನ ದುಃಖಗಳನ್ನು ಹೇಳಿ ಅವನನ್ನು ಮಾನಸಿಕವಾಗಿ ಮತ್ತಷ್ಟು ದುರ್ಬಲಗೊಳಿಸಬಾರ್ದು ಅಂತ ಅವಳೆಲ್ಲವನ್ನೂ ಮನಸ್ಸಿನಲ್ಲಿ ಹತ್ತಿಕ್ಕಿಕೊಂಡಿದ್ದಳು. ಎಲ್ಲವೂ ಚೆನ್ನಾಗಿದೆ ಎಂದು ಅವಳು ಸುಳ್ಳು ಹೇಳಿದಾಗ ವಿಜಯ್ ಅದನ್ನು ನಂಬುತ್ತಿದ್ದ. ಆದರೆ ಇನ್ನು ಎಷ್ಟು ದಿನ ಈ ಸುಳ್ಳನ್ನು ಮುಂದುವರಿಸಲು ಸಾಧ್ಯವೆಂದು ಅಖಿಲಾಗೆ ಗೊತ್ತಿರಲಿಲ್ಲ. ನಿನ್ನೆ ರಾತ್ರಿ ವಿಜಯ್ ಅವಳನ್ನು ನೋಡಿದ ಆ ನೋಟದಲ್ಲಿ ಹಲವು ಪ್ರಶ್ನೆಗಳು ಅಡಗಿದ್ದವು. ತನ್ನ ಗಂಡನ ಮುಂದೆ ಇನ್ನು ಹೆಚ್ಚು ಕಾಲ ನಟಿಸಲು ಸಾಧ್ಯವಿಲ್ಲ ಎಂದು ಅಖಿಲಾಗೆ ಅರಿವಾಗಿತ್ತು. ಸಿಂಕ್ನಲ್ಲಿದ್ದ ಕೊನೆಯ ಪಾತ್ರೆಯನ್ನು ತೊಳೆದು ಕವಚಿಡುವಷ್ಟರಲ್ಲಿ ಅಖಿಲಾಳ ಕೈಗಳು ತಣ್ಣಗಾಗಿ ನಡುಗುತ್ತಿದ್ದವು. ಅಡುಗೆ ಮನೆಯ ಚಿಕ್ಕ ಕಿಟಕಿಯಿಂದ ಹೊರಗೆ ನೋಡಿದಾಗ ಆಗ ತಾನೇ ಮುಂಜಾನೆ ಜಾವವಾಗುತ್ತಿತ್ತು. ಹಠಾತ್ತನೆ ಹಿಂದೆ ಯಾರೋ ನಡೆಯುತ್ತಿರುವ ಶಬ್ದ ಕೇಳಿಸಿತು. ಅವಳು ತಿರುಗಿ ನೋಡಿದಾಗ ಕಣ್ಣುಗಳನ್ನು ಉಜ್ಜುತ್ತಾ ವಿಜಯ್ ಅಡುಗೆ ಮನೆಯ ಬಾಗಿಲಲ್ಲಿ ಬಂದು ನಿಂತಿದ್ದ. ಅವನ ಮುಖದಲ್ಲಿ ಇನ್ನೂ ನಿದ್ದೆಯ ಮಂಪರು ಇತ್ತು. ನೀನಿಷ್ಟು ಬೇಗ ಇದ್ದೀಯಾ ಅಖಿಲ? ನಿನ್ನೆ ರಾತ್ರಿ ನಾವು ಮಲಗಲು ತುಂಬ ತಡವಾಗಲಿಲ್ವಾ? ಇನ್ನೂ ಸ್ವಲ್ಪ ಹೊತ್ತು ನಿನಗೆ ಮಲಗಿಕೊಳ್ಬಾರ್ದಿತ್ತಾ ಎಂದು ವಿಜಯ್ ಮೆಲ್ಲಗೆ ಅವಳ ಬಳಿಗೆ ನಡೆದು ಬರುತ್ತಾ ಕೇಳಿದನು. ಅಖಿಲ ಸಣ್ಣ ನಗುವಿನೊಂದಿಗೆ ಗಂಡನನ್ನು ನೋಡಿದಳು. ನನಗೆ ಇಲ್ಲಿ ಯಾವಾಗಲೂ ಈ ಸಮಯಕ್ಕೆ ಎದ್ದೇಳೋದೇ ರೂಢಿ ವಿಜಯ್. ನಿಮಗೆ ಚಹಾ ತರಲಾ ಎಂದು ಅವಳು ಕೇಳಿದಳು. ವಿಜಯ್ ಅವಳನ್ನು ಹತ್ತಿರಕ್ಕೆಳೆದುಕೊಂಡು ಹೇಳಿದನು, ನನಗೆ ಚಹಾ ಬೇಡ, ಆದರೆ ನಿನ್ನ ಜೊತೆ ಸ್ವಲ್ಪ ಹೊತ್ತು ಕುಳಿತು ಮಾತನಾಡಬೇಕು. 3 ವರ್ಷಗಳ ನಂತರ ನಾನು ಈ ಮನೆಗೆ ಬಂದಿರೋದು, ಆದರೆ ನಿನ್ನನ್ನು ಸರಿಯಾಗಿ ನೋಡಲು ನನಗೆ ಸಾಧ್ಯವಾಗಿಲ್ಲ. ವಿಜಯ್ನ ಮಾತುಗಳಲ್ಲಿ ಒಬ್ಬ ಪ್ರವಾಸಿಯ ದೊಡ್ಡ ನೋವು ಮತ್ತು ಪ್ರೀತಿ ಇತ್ತು. ಆದರೆ ಅಖಿಲಾಳ ಕಣ್ಣುಗಳು ಭಯದಿಂದ ಅಡುಗೆ ಮನೆಯ ಬಾಗಿಲತ್ತ ನೋಡುತ್ತಿದ್ದವು. ಯಾರಾದರೂ ಈ ದೃಶ್ಯವನ್ನು ನೋಡಿದರೆ ದೊಡ್ಡ ಸಮಸ್ಯೆ ಆಗುತ್ತದೆ ಎಂಬುದು ಅವಳಿಗೆ ಚೆನ್ನಾಗಿ ತಿಳಿದಿತ್ತು. ಮಂಗಳಾದೇವಿ ಅಥವಾ ಸುಚಿತ್ರಾ ಇದನ್ನು ನೋಡಿದರೆ ಅಖಿಲ ವಿಜಯ್ನನ್ನು ತನ್ನ ಹತೋಟಿಯಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದಾಳೆ ಎಂದು ಬೈಯಲು ಶುರು ಮಾಡುತ್ತಾರೆ. ವಿಜಯ್, ನೀವೀಗ ರೂಮಿಗೆ ಹೋಗಿ, ಅಮ್ಮ ಈಗ ಇಲ್ಲಿಗೆ ಬರ್ತಾರೆ. ಅತ್ತಿಗೆಯರು ಕೂಡ ಬರುವ ಸಮಯವಾಯಿತು. ನಾವು ಹೀಗೆ ನಿಂತಿರುವುದು ಅವರಿಗೆ ಇಷ್ಟ ಆಗೋದಿಲ್ಲ. ಅಖಿಲಾಳ ಧ್ವನಿಯಲ್ಲಿನ ಆತಂಕವನ್ನು ವಿಜಯ್ ಗುರುತಿಸಿದನು. ಅವನ ಮುಖ ಒಮ್ಮೆಲೆ ಗಂಭೀರವಾಯಿತು. ಏನು ಹೇಳ್ತಿದ್ಯಾ ಅಖಿಲ? ನಾನು ನನ್ನ ಸ್ವಂತ ಹೆಂಡತಿಯ ಜೊತೆಗಲ್ವಾ ಮಾತನಾಡೋದು? ಅದಕ್ಕೆ ಈ ಮನೆಯಲ್ಲಿ ಯಾರಿಗೆ ಹೆದರಬೇಕು? ನಾನು ಊರಿನಲ್ಲಿ ಇಲ್ಲದಿದ್ದಾಗ ನಿನಗೆ ಇಲ್ಲಿ ಏನಾದರೂ ತೊಂದರೆಗಳಿದ್ದವೆ? ವಿಜಯ್ ಅವಳ ಮುಖವನ್ನೇ ತೀಕ್ಷ್ಣವಾಗಿ ನೋಡುತ್ತಾ ಕೇಳಿದನು. ಆ ಪ್ರಶ್ನೆಯ ಎದುರು ಅಖಿಲಾಳ ಎದೆ ಬಡಿತ ಹೆಚ್ಚಾಯಿತು. ಕಳೆದ ಕೆಲವು ವರ್ಷಗಳಿಂದ ತಾನು ಅನುಭವಿಸಿದ ಮಾನಸಿಕ ಕಿರುಕುಳ ಮತ್ತು ನಿರ್ಲಕ್ಷ್ಯಗಳನ್ನು ಒಂದೇ ಮಾತಿನಲ್ಲಿ ಹೇಳಿ ಮುಗಿಸಬೇಕೆಂದು ಅವಳಿಗೆ ಅನ್ನಿಸಿತು. ಆದರೆ ಅವಳು ತನ್ನನ್ನು ತಾನು ನಿಯಂತ್ರಿಸಿಕೊಂಡಳು. ತನಗಾಗಿ ವಿಜಯ್ ಮತ್ತು ಅವನ ತಾಯಿಯ ನಡುವೆ ಜಗಳವಾಗುವುದನ್ನು ಅವಳು ಬಯಸಲಿಲ್ಲ. ನನಗೇನು ತೊಂದರೆ ಇಲ್ಲ ವಿಜಯ್. ಅಮ್ಮ ಮತ್ತು ಮನೆಯವರೆಲ್ಲರೂ ನನ್ನನ್ನು ಚೆನ್ನಾಗಿ ನೋಡಿಕೊಳ್ತಿದ್ದಾರೆ. ಫೋನ್ ಮಾಡಿದಾಗ ಹೇಳೋದಿಲ್ವಾ ನಾನಿಲ್ಲಿ ತುಂಬ ಹ್ಯಾಪಿಯಾಗಿದ್ದೇನೆ ಅಂತ ಎಂದು ಅವಳು ಬಲವಂತವಾಗಿ ಮುಖದಲ್ಲಿ ಸುಳ್ಳು ನಗುವನ್ನು ಮೂಡಿಸುತ್ತಾ ಹೇಳಿದಳು. ವಿಜಯ್ ಅವಳನ್ನು ನಂಬಿದವನಂತೆ ತಲೆದೂಗಿದನಾದರೂ, ಆದರೆ ನೀನು ಹೀಗೆ ಓಡಾಡೋದನ್ನು ನೋಡಿದರೆ ನನಗೆ ಬೇಸರವಾಗುತ್ತದೆ. ನಾನು ರಜೆ ಮುಗಿಸಿ ಹೋಗುವಾಗ ನಿನ್ನನ್ನು ಜೊತೆಗೆ ಕರೆದೊಯ್ಯಲು ಸಾಧ್ಯವೇ ಅಂತ ನೋಡಬೇಕು. ವಿಜಯ್ನ ಆ ಮಾತುಗಳು ಅಖಿಲಾಗೆ ದೊಡ್ಡ ಭರವಸೆಯನ್ನು ನೀಡಿದವು. ಈ ನರಕದಿಂದ ಬಿಡುಗಡೆ ಪಡೆಯಬೇಕೆಂದು ಅವಳು ಬಯಸುತ್ತಿದ್ದಳು. ಅಷ್ಟರಲ್ಲಿ ಅಡುಗೆ ಮನೆಗೆ ಭಾರಿ ಕೆಮ್ಮಿನೊಂದಿಗೆ ವಿನಯ್ ಬಂದನು. ವಿಜಯ್ನ ಹಿರಿಯಣ್ಣನಾದ ವಿನಯ್ ತಾಯಿಯ ಮಾತಿನಂತೆ ಮಾತ್ರ ಬದುಕುವವನು. ತಮ್ಮ ಬಂದ ಸಂತೋಷದ ಯಾವುದೇ ಕುರುಹು ಆ ಮುಖದಲ್ಲಿರಲಿಲ್ಲ. ಎದ್ಯಾ ವಿಜಯ್? ಅಮ್ಮ ವರಾಂಡದಲ್ಲಿ ಕುಳಿತಿದ್ದಾರೆ, ಹೋಗಿ ಅಮ್ಮನ ಜೊತೆ ಮಾತನಾಡು. ಹೆಂಗಸರ ಜೊತೆ ಅಡುಗೆ ಮನೆಯಲ್ಲಿ ಹೀಗೆ ಸಮಯ ವ್ಯರ್ಥ ಮಾಡಬೇಡ ಎಂದು ವಿನಯ್ ಕಠಿಣ ಧ್ವನಿಯಲ್ಲಿ ಹೇಳಿದನು. ವಿಜಯ್ ಅಣ್ಣನತ್ತ ನೋಡಿ ಸುಮ್ಮನೆ ತಲೆಯಾಡಿಸಿ ಅಡುಗೆ ಮನೆಯಿಂದ ಹೊರಗೆ ನಡೆದನು. ವಿನಯ್ ಅಖಿಲಾಳನ್ನು ಒಮ್ಮೆ ತೀಕ್ಷ್ಣವಾಗಿ ನೋಡಿ 1 ಗ್ಲಾಸ್ ನೀರು ಕುಡಿದು ಅಲ್ಲಿಂದ ಹೋದನು. ಅಖಿಲ ದೀರ್ಘ ಉಸಿರು ತೆಗೆದುಕೊಂಡು ಮತ್ತೆ ತಿಂಡಿ ತಯಾರಿಸುವ ಕೆಲಸದಲ್ಲಿ ಮಗ್ನಳಾದಳು. ಪ್ರತಿಯೊಂದು ಕ್ಷಣವೂ ಅವಳ ಮೇಲೆ ಒತ್ತಡ ಹೆಚ್ಚಾಗುತ್ತಲೇ ಇತ್ತು. 7 ಗಂಟೆಯಾಗುವಷ್ಟರಲ್ಲಿ ಮನೆ ಪೂರ್ತಿಯಾಗಿ ಎಚ್ಚರಗೊಂಡಿತ್ತು. ಮಕ್ಕಳ ಗದ್ದಲ ಮತ್ತು ಅತ್ತಿಗೆಯರ ಜೋರಾದ ಮಾತುಕತೆಗಳಿಂದ ಮನೆ ತುಂಬಿತು. ರೇಖಾ, ರಶ್ಮಿ ಮತ್ತು ಸುಚಿತ್ರಾ ಡೈನಿಂಗ್ ಟೇಬಲ್ ಸುತ್ತ ಬಂದು ಕುಳಿತಿದ್ದರು. ಅಖಿಲ ಬಿಸಿ ಬಿಸಿ ರೊಟ್ಟಿ ಮತ್ತು ಕರಿಯನ್ನ ಟೇಬಲ್ ಮೇಲೆ ತಂದಿಟ್ಟಳು. ಮಂಗಳಾದೇವಿ, ವಿನಯ್ ಮತ್ತು ವಿಜಯ್ ಅವರೊಂದಿಗೆ ಬಂದು ಕುಳಿತರು. ಅಖಿಲ ಎಲ್ರಿಗೂ ಊಟ ಬಡಿಸಿದಳು. ಆದರೆ ಅವಳು ಕುಳಿತುಕೊಳ್ಳಲು ಅಲ್ಲಿ ಒಂದು ಕುರ್ಚಿಯೂ ಖಾಲಿ ಇರಲಿಲ್ಲ. ವಿಜಯ್ನನ್ನ ಹೊರತುಪಡಿಸಿ ಬೇರೆ ಯಾರೂ ಅದನ್ನು ಗಮನಿಸಲಿಲ್ಲ. ಅಖಿಲ, ನೀನು ಯಾಕೆ ಕುಳಿತುಕೊಳ್ಳುತ್ತಿಲ್ಲ? ನೀನು ಬಂದು ಊಟ ಮಾಡು ಎಂದು ವಿಜಯ್ ಜೋರಾಗಿ ಹೇಳಿದನು. ಅದನ್ನು ಕೇಳುತ್ತಲೇ ಮಂಗಳಾದೇವಿಯ ಮುಖ ಕಪ್ಪಾಯಿತು. ಸುಚಿತ್ರಾ ಮೆಲ್ಲಗೆ ನಗುತ್ತಾ,
ಅವನು ವಿದೇಶಕ್ಕೆ ಹೋಗಿದ್ದರಿಂದ ಇಲ್ಲಿನ ಪದ್ಧತಿಗಳನ್ನೆಲ್ಲ ಮರೆತಿದ್ದಾನೆಂದು ಕಾಣುತ್ತದೆ. ಅಖಿಲ ಯಾವಾಗಲೂ ನಾವು ಊಟ ಮಾಡಿದ ಮೇಲೆ ತಿನ್ನೋದು. ಅವಳಿಗೆ ಅಡುಗೆ ಮನೆಯಲ್ಲಿ ಬೇರೆ ಕೆಲಸಗಳು ಇವೆ ಎಂದಳು. ಸುಚಿತ್ರಾಳ ಈ ಉತ್ತರ ವಿಜಯನಿಗೆ ಇಷ್ಟವಾಗಲಿಲ್ಲ. ಅವನು ತಾಯಿಯ ಮುಖ ನೋಡಿದನು. ಆದರೆ ಮಂಗಳಾದೇವಿ ಅದನ್ನು ಕೇಳಿಸಿಕೊಳ್ಳದಂತೆ ಊಟ ಮಾಡುವುದರಲ್ಲೇ ನಿರತಳಾಗಿದ್ದರು. ಅಖಿಲ ವೇಗವಾಗಿ ವಿಜಯನನ್ನ ನೋಡಿ ಕಣ್ಣಿನಿಂದ ಸನ್ನೆ ಮಾಡಿ ತಾನು ಆಮೇಲೆ ತಿನ್ನೋದಾಗಿ ಹೇಳಿದಳು. ಈ ಮನೆಯ ವಾತಾವರಣ ಎಷ್ಟರ ಮಟ್ಟಿಗೆ ಉದ್ವಿಗ್ನವಾಗಿದೆ ಎಂದು ವಿಜಯ್ಗೆ ಅರ್ಥವಾಗಲು ಆ ಒಂದು ಘಟನೆಯೇ ಸಾಕಾಗಿತ್ತು. ಊಟ ಮುಗಿದ ತಕ್ಷಣ ಪುರುಷರೆಲ್ಲರೂ ಸೇರಿ ಹಾಲಿಗೆ ಹೋದರು. ಮಂಗಳಾದೇವಿ, ಸುಚಿತ್ರಾ ಮತ್ತು ಅತ್ತಿಗೆಯಂದಿರು ಡೈನಿಂಗ್ ಟೇಬಲ್ನಲ್ಲೇ ಕುಳಿತು ತಮ್ಮ ಮಾತನ್ನ ಮುಂದುವರಿಸಿದರು. ಊಟ ಮಾಡಿದ ಪಾತ್ರೆಗಳನ್ನೆಲ್ಲ ತೆಗೆದಿಡಲು ಮತ್ತು ಟೇಬಲ್ ಸ್ವಚ್ಛಗೊಳಿಸಲು ಅಖಿಲ ಮತ್ತೆ ಅಡುಗೆ ಮನೆಯಿಂದ ಬಂದಳು. ಅವಳು ಪಾತ್ರೆಗಳನ್ನು ತೆಗೆಯುತ್ತಿರುವಾಗ ರೇಖಾ ತುಂಬಾ ಜೋರಾಗಿ ಮಾತನಾಡಲು ಶುರು ಮಾಡಿದಳು. ಅಮ್ಮ, ವಿಜಯ್ ಈ ಬಾರಿ ಒಳ್ಳೆಯ ಹಣವನ್ನೇ ತಂದಿರಬಹುದು ಅಲ್ವಾ? ಅವನು ಹೋಗಿ 3 ವರ್ಷ ಆಯ್ತಲ್ವಾ? ನನ್ನ ಮಗನ ಶಾಲೆಯ ಫೀಸು ಮತ್ತು ಈ ವರ್ಷದ ಅಡ್ಮಿಷನ್ ವಿಷಯಗಳನ್ನೆಲ್ಲ ವಿಜಯ್ ಹತ್ತಿರ ಹೇಳಬೇಕು ಅಂದ್ಕೊಂಡಿದ್ದೇನೆ. ಅದನ್ನು ಕೇಳಿದ್ದೆ ರಶ್ಮಿ ಕೂಡ ಬಿಟ್ಟು ಕೊಡಲಿಲ್ಲ. ನನಗೂ ಕೆಲವು ವಿಷಯಗಳನ್ನು ಹೇಳೋದಿದೆ ಅಮ್ಮ. ನನ್ನ ಚಿನ್ನದ ಸರ ಅಡಮಾನದಲ್ಲಿದೆ. ಅದನ್ನು ಬಿಡಿಸಲು ವಿಜಯ್ ಮನಸ್ಸು ಮಾಡಿದರೆ ಸಾಧ್ಯವಾಗುತ್ತದೆ. ಅವನು ನನ್ನ ತಮ್ಮನಲ್ವಾ? ನಮಗೆ ಸಹಾಯ ಮಾಡೋದು ಅವನ ಕರ್ತವ್ಯವಲ್ವಾ? ಮಂಗಳಾದೇವಿ ಮಕ್ಕಳ ಅಗತ್ಯಗಳನ್ನು ಕೇಳಿ ತಲೆ ಆಡಿಸಿದ್ರು. ಅದಕ್ಕೇನಂತೆ, ಅವನು ನಿಮಗೆ ಸಹಾಯ ಮಾಡುತ್ತಾನೆ. ಈ ಕುಟುಂಬಕ್ಕಾಗಿ ಅಷ್ಟೇ ಅವನು ಸಂಪಾದಿಸ್ತಿರೋದು. ಆದರೆ ಈ ಅಡುಗೆ ಮನೆಯಲ್ಲಿ ಬಿದ್ದಿರುವ ಶನಿ ಅವನ ಕಿವಿಯಲ್ಲಿ ಏನನ್ನಾದರೂ ಓದದೇ ಇದ್ರೆ ಸಾಕು. ಮಂಗಳಾದೇವಿ ಅಖಿಲಾಳನ್ನ ನೋಡಿ ವ್ಯಂಗ್ಯವಾಗಿ ಹೇಳಿದರು. ಅಖಿಲ ಆ ಮಾತುಗಳನ್ನು ಕೇಳಿಸಿಕೊಳ್ಳದವಳಂತೆ ಪಾತ್ರೆಗಳೊಂದಿಗೆ ಅಡುಗೆ ಮನೆಯತ್ತ ನಡೆದಳು. ಅವಳ ಹೃದಯ ಒಡೆದು ಹೋಗುತ್ತಿತ್ತು. ವಿಜಯ್ ಮರುಭೂಮಿಯ ಕಠಿಣ ಬಿಸಿಲಿನಲ್ಲಿ ರಕ್ತವನ್ನ ನೀರು ಮಾಡಿ ಸಂಪಾದಿಸುವ ಹಣವನ್ನ ಹೇಗೆ ಹಂಚಿಕೊಳ್ಳಬೇಕೆಂದು ಅವರು ಈಗಾಗಲೇ ಯೋಜನೆ ಹಾಕಿಕೊಂಡಿದ್ದಾರೆ. ಆದರೆ ವಿಜಯ್ನ ಸ್ವಂತ ಹೆಂಡತಿಯಾದ ತನ್ನ ಅಗತ್ಯಗಳ ಬಗ್ಗೆ ಆಗಲಿ ಭವಿಷ್ಯದ ಬಗ್ಗೆ ಆಗಲಿ ಯೋಚಿಸಲು ಈ ಮನೆಯಲ್ಲಿ ಯಾರೂ ಇರಲಿಲ್ಲ. ಅಡುಗೆ ಮನೆಗೆ ಹೋಗಿ ಅವಳು ಕೆಲಸ ಮುಂದುವರಿಸಿದಳು. ಮಧ್ಯಾಹ್ನದ ಊಟಕ್ಕೆ ಸಿದ್ಧತೆಗಳನ್ನು ನಡೆಸಬೇಕಿತ್ತು. 11 ಗಂಟೆಯಾಗುವಷ್ಟರಲ್ಲಿ ವಿಜಯ್ ಮೆಲ್ಲಗೆ ಅಡುಗೆ ಮನೆಗೆ ಬಂದನು. ಅವನ ಕೈಯಲ್ಲಿ ಒಂದು ದೊಡ್ಡ ಟ್ರಾವೆಲ್ ಬ್ಯಾಗ್ ಇತ್ತು. ಅಖಿಲ, ಅಮ್ಮ ಮತ್ತು ಉಳಿದವರೆಲ್ಲರೂ ಎಲ್ಲಿದ್ದಾರೆ? ನಾನು ತಂದಿರುವ ವಸ್ತುಗಳನ್ನೆಲ್ಲ ಕೊಟ್ಟು ಬಿಡೋಣ ಎಂದು ಬಂದೆ. ನಿನಗೆ ಬೇಕಿರುವುದನ್ನು ನಾನು ಪ್ರತ್ಯೇಕವಾಗಿ ಎತ್ತಿಟ್ಟಿದ್ದೇನೆ, ವಿಜಯ್ ಪ್ರೀತಿಯಿಂದ ಹೇಳಿದನು. ವಿಜಯ್ ಬ್ಯಾಗ್ನೊಂದಿಗೆ ಹಾಲಿಗೆ ಹೋದಾಗ ಮಂಗಳಾದೇವಿ ಮತ್ತು ಮಕ್ಕಳು ಅಲ್ಲೇ ಇದ್ದರು. ಅಖಿಲ ಕೂಡ ಮೆಲ್ಲಗೆ ಹಾಲಿನ ಒಂದು ಮೂಲೆಯಲ್ಲಿ ಬಂದು ನಿಂತಳು. ವಿಜಯ್ ಬ್ಯಾಗ್ ತೆರೆದು ಒಂದೊಂದಾಗಿ ಹೊರಗೆ ತೆಗೆದನು. ಮಂಗಳಾದೇವಿಗಾಗಿ ತಂದ ಬೆಲೆ ಬಾಳುವ ಸೀರೆ ಮತ್ತು ಔಷಧಗಳು, ಅತ್ತಿಗೆಯಂದಿರಿಗೂ ಸುಚಿತ್ರಾಗೂ ಬೇಕಾದ ಬಟ್ಟೆಗಳು ಮತ್ತು ಆಭರಣಗಳನ್ನು ಅವನು ನೀಡಿದನು. ಮಕ್ಕಳಿಗಾಗಿ ತಂದ ಚಾಕ್ಲೇಟ್ಗಳು ಮತ್ತು ಆಟಿಕೆಗಳನ್ನು ಕಂಡಾಗ ಹಾಲಿನಲ್ಲಿ ದೊಡ್ಡ ಸಂತೋಷದ ವಾತಾವರಣ ಉಂಟಾಯಿತು. ಎಲ್ಲರೂ ವಸ್ತುಗಳನ್ನು ತೆಗೆದು ನೋಡುವ ಗಡಿಬಿಡಿಯಲ್ಲಿದ್ದರು. ಅಷ್ಟೊಂದು ವಸ್ತುಗಳನ್ನು ತಂದಿದ್ದರೂ ವಿಜಯ್ಗೆ ಒಂದು ಧನ್ಯವಾದ ಹೇಳಲು ಕೂಡ ಯಾರೂ ತಯಾರಿರಲಿಲ್ಲ. ತಮಗೆ ಸಿಕ್ಕಿದ್ದು ಕಡಿಮೆಯಾಯಿತೋನೋ ಎಂಬ ಹಾಗಿತ್ತು ಅವರ ನೋಟ. ಎಲ್ಲರಿಗೂ ಕೊಟ್ಟ ನಂತರ ವಿಜಯ್ ಬ್ಯಾಗ್ನ ತಳದಿಂದ ತುಂಬ ಸುಂದರವಾದ ಒಂದು ಸಣ್ಣ ಬಾಕ್ಸ್ ತೆಗೆದನು. ಅದನ್ನು ಅಖಿಲಾಳತ್ತ ಚಾಚಿ, ಅಖಿಲ, ಇದು ನಿನ್ಗೆ ತುಂಬ ಇಷ್ಟವಾಗುವ ಡಿಸೈನ್ನ ಸರ ಇದು ಎಂದು ವಿಜಯ್ ನಗುತ್ತಾ ಹೇಳಿದನು. ಅಖಿಲ ಆ ಬಾಕ್ಸ್ ತೆಗೆದುಕೊಳ್ಳಲು ಕೈಚಾಚುವಷ್ಟರಲ್ಲಿ ಮಂಗಳಾದೇವಿ ಮಧ್ಯೆ ಪ್ರವೇಶಿಸಿದರು. ಅದು ಅಲ್ಲೇ ಇರಲಿ ವಿಜಯ್, ಅವಳಿಗೆ ಈಗ್ಯಾಕೆ ಚಿನ್ನದ ಸರ? ಅವಳ ಕುತ್ತಿಗೆಯಲ್ಲಿ ಚಿನ್ನ ಇಲ್ಲದಿದ್ರೂ ಏನೂ ತೊಂದರೆ ಇಲ್ಲ. ರಶ್ಮಿಯ ಸರ ಅಡಮಾನದಲ್ಲಿದೆ ಅಂತ ಅವಳು ನಿನಗೆ ಹೇಳಿಲ್ವಾ? ಮೊದಲು ಕುಟುಂಬದಲ್ಲಿರುವವರ ಕಷ್ಟವನ್ನು ತೀರಿಸಲು ನೋಡು. ಇವಳಿಗೆ ಕೊಡುವುದನ್ನೆಲ್ಲ ಆಮೇಲೆ ಕೊಡ್ಬೋದು. ಮಂಗಳಾದೇವಿಯ ಆ ಆಜ್ಞೆಯನ್ನು ಕೇಳಿ ಅಖಿಲ ಚಾಚಿದ್ದ ಕೈಯನ್ನ ಮೆಲ್ಲಗೆ ಹಿಂದೆ ತೆಗೆದುಕೊಂಡಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ತುಳುಕಲು ಪ್ರಾರಂಭಿಸಿತು. ವಿಜಯ್ಗೆ ಅದನ್ನು ಸಹಿಸಲು ಸಾಧ್ಯವಾಗಲಿಲ್ಲ. ಅಮ್ಮ, ಏನಿದು ಹೇಳ್ತಿದ್ದೀರಾ? ನಾನೆಲ್ರಿಗೂ ವಸ್ತುಗಳನ್ನು ತಂದು ಕೊಡಲಿಲ್ವಾ? ನನ್ನ ಹೆಂಡತಿಗೆ ನಾನೊಂದು ಸರ ತೆಗೆದುಕೊಂಡ್ರೆ ಅದರಲ್ಲಿ ಏನು ತಪ್ಪು? ಅವಳು ಈ ಮನೆಯ ಕೆಲಸದಾಕಿ ಅಲ್ಲಮ್ಮ, ನನ್ನ ಹೆಂಡತಿ ಕೂಡ. ವಿಜಯ್ ಮೊದಲ ಬಾರಿಗೆ ತಾಯಿಯ ಎದುರು ಧ್ವನಿ ಎತ್ತಿ ಮಾತನಾಡಿದನು. ಹಾಲಿನಲ್ಲಿ ಒಮ್ಮೆಲೆ ನಿಶ್ಶಬ್ದ ಆವರಿಸಿತು. ಮಂಗಳಾದೇವಿಯ ಮುಖ ಕೋಪದಿಂದ ಕೆಂಪಾಯಿತು. ನೀನೀಗ ಅಮ್ಮನ ಎದುರೇ ತರ್ಕಿಸಲು ಶುರು ಮಾಡಿದ್ಯಾ ವಿಜಯ್? ಈ ಮನೆಗೆ ಬಂದವಳು ನಿನ್ನನ್ನು ಅಷ್ಟರ ಮಟ್ಟಿಗೆ ಬದಲಾಯಿಸಿಬಿಟ್ಲಾ? 3 ವರ್ಷಗಳ ನಂತರ ಈ ಮನೆಗೆ ಬಂದಾಗ ನಿನಗೆ ದೊಡ್ಡವಳು ನಿನ್ನ ಹೆಂಡತಿ ಆದ್ಲ. ನಿನ್ನನ್ನು ಸಾಕಿ ಬೆಳೆಸಿದ ಅಮ್ಮ ಮತ್ತು ನಿನ್ನ ಜೊತೆ ಹುಟ್ಟಿದವರು ನಿನಗೆ ಬೇಡವಾದ್ರ? ಮಂಗಳಾದೇವಿ ಅಳುವಂತೆ ನಟಿಸುತ್ತಾ ಹೇಳಿದರು. ಸುಚಿತ್ರಾ ಮತ್ತು ರೇಖಾ ಮಂಗಳಾದೇವಿಯನ್ನು ಸಮಾಧಾನ ಪಡಿಸುವಂತೆ ಅವರ ಬಳಿಗೆ ಹೋದರು. ವಿಜಯ್, ನೀನು ಅಮ್ಮನ ಜೊತೆ ಹೀಗೆ ಮಾತನಾಡಬಾರ್ದಿತ್ತು. ಅಖಿಲ ನಿನಗೆ ಚೆನ್ನಾಗಿ ಕಲಿಸಿಕೊಟ್ಟಿದ್ದಾಳೆ ಅಂತ ಈಗ ಅರ್ಥ ಆಯಿತು ಎಂದು ರೇಖಾ ನಿಂದಿಸಿದಳು. ಅಖಿಲಾಗೆ ಅಲ್ಲಿ ನಿಲ್ಲಲು ಸಾಧ್ಯವಾಗಲಿಲ್ಲ.
ಅವಳು ಅಳುತ್ತಾ ಅಡುಗೆ ಮನೆಯತ್ತ ಓಡಿದಳು. ವಿಜಯ್ ಅಮ್ಮ ಮತ್ತು ಅಕ್ಕಂದಿರಿಗೆ ಏನು ಹೇಳಬೇಕೆಂದು ತಿಳಿಯದೆ ನಿಸ್ಸಹಾಯಕನಾಗಿ ನಿಂತನು. ಈ ಮನೆಯ ಆಳದಲ್ಲಿ ಅಡಗಿರುವ ಕ್ರೌರ್ಯವನ್ನು ಅವನು ಸಂಪೂರ್ಣವಾಗಿ ಗುರುತಿಸಲು ಪ್ರಾರಂಭಿಸುತ್ತಿದ್ದನು. ಅಡುಗೆ ಮನೆಯ ಕತ್ತಲೆಯ ಮೂಲೆಯಲ್ಲಿ ಕುಳಿತು ಅಖಿಲ ಬಿಕ್ಕಿ ಬಿಕ್ಕಿ ಅತ್ತಳು. ತನ್ನಿಂದಾಗಿ ವಿಜಯ್ ಮತ್ತು ಅವನ ತಾಯಿಯ ನಡುವೆ ದೊಡ್ಡ ಬಿರುಕುಂಟಾಯಿತಲ್ಲ ಎಂದು ನೆನೆದು ಅವಳು ದುಃಖಿತಳಾಗಿದ್ದಳು. ಸ್ವಲ್ಪ ಸಮಯದ ನಂತರ ವಿಜಯ್ ಅಡುಗೆ ಮನೆಗೆ ಬಂದನು. ಅವನ ಮುಖದಲ್ಲಿ ತೀವ್ರ ಕೋಪ ಮತ್ತು ನಿರಾಶೆ ಎದ್ದು ಕಾಣುತ್ತಿತ್ತು. ಅಖಿಲಾಳ ಬಳಿ ಬಂದು ಕುಳಿತು ಅವಳ ಹೆಗಲ ಮೇಲೆ ಕೈ ಇಟ್ಟನು. ಅಖಿಲ, ನೀನು ಅಳಬೇಡ. ಅಮ್ಮ ಮತ್ತು ತಂಗಿಯಂದಿರು ನಿನ್ನೊಂದಿಗೆ ಇಷ್ಟು ದಿನ ಈ ರೀತಿ ನಡೆದುಕೊಂಡಿದ್ದಾರೆ ಅಂತ ನನಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ನೀನು ಯಾಕೆ ನನ್ನ ಬಳಿ ಫೋನ್ನಲ್ಲಿ ಇದನ್ನೆಲ್ಲ ಹೇಳಲಿಲ್ಲ? ಎಲ್ಲವೂ ಚೆನ್ನಾಗಿದೆ ಅಂತ ಹೇಳಿ ನನ್ನನ್ನು ವಂಚಿಸ್ತಿದ್ಯಲ್ವಾ? ವಿಜಯ್ನ ಧ್ವನಿಯಲ್ಲಿ ದುಃಖ ತುಂಬಿತ್ತು. ಅಖಿಲ ಮೆಲ್ಲಗೆ ಕಣ್ಣೀರು ಒರೆಸಿಕೊಳ್ಳುತ್ತಾ ಅವನ ಮುಖವನ್ನು ನೋಡಿದಳು. ವಿಜಯ್, ನೀವಲ್ಲಿ ಕಷ್ಟಪಡುತ್ತಿರುವುದು ನಮಗಾಗಿ ಅಲ್ವಾ? ಅಲ್ಲಿದ್ದುಕೊಂಡು ನನ್ನ ದುಃಖಗಳನ್ನು ಕೇಳಿದರೆ ನಿಮ್ಮ ಮನಃಶಾಂತಿ ಹಾಳಾಗುತ್ತದೆ. ಅದಕ್ಕಾಗಿಯೇ ನಾನು ಏನನ್ನೂ ಹೇಳಲಿಲ್ಲ. ಅಮ್ಮನ ಜೊತೆ ದಯವಿಟ್ಟು ವಾದ ಮಾಡಬೇಡಿ. ಅದು ಸಮಸ್ಯೆಯನ್ನು ಮತ್ತಷ್ಟು ಉಲ್ಬಣಗೊಳಿಸ್ತದೆ. ಅಖಿಲಾಳ ಮಾತುಗಳು ವಿಜಯನ ಹೃದಯವನ್ನು ಮತ್ತಷ್ಟು ನೋಯಿಸಿದವು. ಅವಳು ಎಷ್ಟೊಂದು ತ್ಯಾಗ ಸಹಿಸಿ ಮನೆಯಲ್ಲಿ ಬದುಕುತ್ತಿದ್ದಾಳೆ ಅಂತ ಅವನಿಗೆ ಅರಿವಾಯಿತು. ಇಲ್ಲ ಅಖಿಲ, ಇನ್ನು ನಿನ್ನನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗಲು ನನ್ನಿಂದ ಸಾಧ್ಯವಿಲ್ಲ. ನಾನು ವಿದೇಶಕ್ಕೆ ಹಿಂತಿರುಗುವಾಗ ನಿನ್ನನ್ನು ಇಲ್ಲಿ ಬಿಟ್ಟು ಹೋಗೋದಿಲ್ಲ. ನೀನು ನನ್ನ ಜೊತೆ ಬರಬೇಕು. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ನಾನು ತಕ್ಷಣವೇ ಮಾಡ್ತೇನೆ. ವಿಜಯ್ನ ಆ ಘೋಷಣೆ ಅಖಿಲಾಳ ಮನಸ್ಸಿಗೆ ದೊಡ್ಡ ಸಮಾಧಾನ ನೀಡಿತಾದರೂ ಬರಲಿರುವ ಬಿರುಗಾಳಿಯ ಸೂಚನೆಯೂ ಆಗಿತ್ತು. ವಿಜಯ್ ಅಡುಗೆ ಮನೆಯಿಂದ ನೇರವಾಗಿ ತನ್ನ ಕೋಣೆಗೆ ಹೋದನು. ಅಷ್ಟರಲ್ಲಿ ಹಾಲಿನಲ್ಲಿ ಮಂಗಳಾದೇವಿ ಮತ್ತು ಮಕ್ಕಳು ಸೇರಿ ಮುಂದಿನ ತಂತ್ರಗಳನ್ನು ಹೆಣೆಯುತ್ತಿದ್ದರು. ವಿಜಯ್ ತಮ್ಮ ಕೈಯಿಂದ ಸಂಪೂರ್ಣವಾಗಿ ಜಾರಿ ಹೋಗದಂತೆ ತಡೆಯಲು ಅವನನ್ನು ಮಾನಸಿಕವಾಗಿ ಕುಗ್ಗಿಸುವುದೊಂದೇ ಮಾರ್ಗ ಅಂತ ಮಂಗಳಾದೇವಿಗೆ ತಿಳಿದಿತ್ತು. ಮಧ್ಯಾಹ್ನದ ಊಟದ ವೇಳೆಗೆ ಮನೆಯಲ್ಲಿ ತೀವ್ರ ನಿಶ್ಶಬ್ದ ಆವರಿಸಿತ್ತು. ಯಾರೂ ಪರಸ್ಪರ ಮಾತನಾಡುತ್ತಿರಲಿಲ್ಲ. ಅಖಿಲ ಬಡಿಸಿದ ಊಟವನ್ನು ಎಲ್ಲರೂ ಸುಮ್ಮನೆ ತಿಂದರು. ವಿಜಯ್ ವಿನಯ್ ಜೊತೆ ಕೆಲವು ವಿಷಯಗಳನ್ನು ಮಾತನಾಡಲು ಯತ್ನಿಸಿದನಾದರೂ ವಿನಯ್ ಮೇಲ್ನೋಟಕ್ಕೆ ಉತ್ತರಿಸಿ ಜಾರಿಕೊಂಡನು. ಮಧ್ಯಾಹ್ನದ ನಂತರ ವಿಜಯ್ ತನ್ನ ಹಳೆಯ ಸ್ನೇಹಿತರನ್ನ ಭೇಟಿಯಾಗಲು ಹೊರಗೆ ಹೋದನು. ಈ ಸಮಯವನ್ನು ನೋಡಿ ಮಂಗಳಾದೇವಿ ಅಖಿಲಾಳನ್ನ ವರಾಂಡಕ್ಕೆ ಕರೆದರು. ಮಂಗಳಾದೇವಿಯೊಂದಿಗೆ ಸುಚಿತ್ರಾ ಮತ್ತು ರೇಖಾ ಕೂಡ ಅಲ್ಲಿದ್ದರು. ಅಖಿಲ ಭಯದಿಂದ ಅವರ ಮುಂದೆ ಬಂದು ನಿಂತಳು. ಏನಖಿಲ, ವಿಜಯ್ ಬಂದ ತಕ್ಷಣ ನಿನಗೆ ದೊಡ್ಡ ರೆಕ್ಕೆಗಳು ಬಂದಂತಿವೆಯಲ್ಲ. ನೀನು ಅವನನ್ನು ನನ್ನ ವಿರುದ್ಧ ತಿರುಗಿಸ್ತೀಯ ಅಂತ ನಾನು ಭಾವಿಸಿರಲಿಲ್ಲ, ಮಂಗಳಾದೇವಿ ಕಠಿಣ ಧ್ವನಿಯಲ್ಲಿ ಹೇಳಿದರು. ಅಖಿಲ ಕೈ ಮುಗಿಯುತ್ತಾ, ಅಮ್ಮ, ನಾನು ಹಾಗೇನೂ ಮಾಡಿಲ್ಲ. ವಿಜಯ್ ಬಳಿ ನಾನು ಯಾವುದೇ ದೂರು ಹೇಳಿಲ್ಲ ಎಂದಳು. ನೀನೇನು ಹೇಳಬೇಡ. ನಿನ್ನ ಈ ಸುಳ್ಳು ಅಳು ನೋಡಿ ಅವನು ಹುಚ್ಚನಾಗ್ತಾನೆ ಅಂತ ನಮಗೆ ಗೊತ್ತು ಎಂದು ರೇಖಾ ಮಧ್ಯ ಪ್ರವೇಶಿಸಿ ಹೇಳಿದಳು. ಸುಚಿತ್ರಾ ಕೂಡ ಬಿಟ್ಟುಕೊಡದೆ, ದೊಡ್ಡ ಮನೆತನದಿಂದ ಬಂದ ನನ್ನೊಂದಿಗೂ ವಿಜಯ್ ಇಷ್ಟೊಂದು ಜೋರಾಗಿ ಮಾತನಾಡಿರಲಿಲ್ಲ. ನೀನು ಬಂದ ಮೇಲೆ ಈ ಮನೆಯ ಶಾಂತಿ ಹಾಳಾಗಿತ್ತು ಎಂದಳು. ಮಂಗಳಾದೇವಿ ಕುರ್ಚಿಯಿಂದ ಎದ್ದು ಅಖಿಲಾಳ ಬಳಿಗೆ ಬಂದರು. ಒಂದು ವಿಷಯವನ್ನು ನೀನು ಚೆನ್ನಾಗಿ ಅರ್ಥ ಮಾಡಿಕೊ ಅಖಿಲ. ವಿಜಯ್ ನನ್ನ ಮಗ. ಅವನು ಸಂಪಾದಿಸುವ ಹಣದ ಮೇಲೆ ಈ ಕುಟುಂಬಕ್ಕೆ ಮೊದಲ ಹಕ್ಕಿದೆ. ಅವನ ಜೊತೆ ನೀನು ವಿದೇಶಕ್ಕೆ ಹೋಗಲೇನಾದರೂ ತಂತ್ರ ಹೆಣೆಯುತ್ತಿದ್ರೆ ಅದು ನಡೆಯೋದಿಲ್ಲ. ಅವನನ್ನು ಇಲ್ಲಿಯೇ ಬಿಟ್ಟು ನೀನು ಮಾತ್ರ ಬೇಕಿದ್ರೆ ಎಲ್ಲಾದರೂ ತೊಲಗು. ಮಂಗಳಾದೇವಿಯ ಈ ಕಠಿಣ ಮಾತುಗಳು ಅಖಿಲಾಳ ನಿರೀಕ್ಷೆಗಳನ್ನೆಲ್ಲ ಹೊಸಕಿ ಹಾಕಿದವು. ತನಗೆ ವಿಜಯ್ನೊಂದಿಗೆ ಶಾಂತಿಯಿಂದ ಬದುಕಲು ಈ ಕುಟುಂಬ ಎಂದಿಗೂ ಬಿಡುವುದಿಲ್ಲ ಅಂತ ಅವಳಿಗೆ ಖಚಿತವಾಯಿತು. ಸಂಜೆ ವಿಜಯ್ ಹಿಂತಿರುಗಿದಾಗ ಅಖಿಲ ಸಂಪೂರ್ಣ ಮೌನಿಯಾಗಿದ್ದಳು. ಅವನೆಷ್ಟೇ ಕೇಳಿದ್ರೂ ಅವಳು ಯಾವುದೇ ಉತ್ತರ ನೀಡಲಿಲ್ಲ. ರಾತ್ರಿಯಾದಾಗ ಮಂಗಳಾದೇವಿ ವಿಜಯ್ನನ್ನು ತಮ್ಮ ಕೋಣೆಗೆ ಕರೆದರು. ವಿನಯ್ ಕೂಡ ಅಲ್ಲಿದ್ದನು. ವಿಜಯ್, ನೀನು ಸಂಪಾದಿಸಿದ ಹಣದಿಂದ ವಿನಯ್ ಉದ್ಯಮದ ಅಗತ್ಯಕ್ಕಾಗಿ ಸ್ವಲ್ಪ ಹಣ ಕೊಡಬೇಕು. ಜೊತೆಗೆ ರೇಖಾ ಮತ್ತು ರಶ್ಮಿಯ ವಿಷಯಗಳನ್ನು ನೀನೇ ನೋಡಿಕೊಳ್ಬೇಕು. ಹಾಗೂ ನೀನು ತಂದ ಚಿನ್ನದ ಸರವನ್ನು ರಶ್ಮಿಗೆ ಕೊಡಲು ನಾನು ತೀರ್ಮಾನಿಸಿದ್ದೇನೆ. ಅದಕ್ಕೆ ನಿನಗೆ ಯಾವುದೇ ಅಭ್ಯಂತರವಿಲ್ವಲ್ಲ? ಮಂಗಳಾದೇವಿ ಆಜ್ಞಾಪಿಸುವ ರೀತಿಯಲ್ಲಿ ಕೇಳಿದರು. ವಿಜಯ್ ತಾಯಿಯನ್ನು ನೋಡಿ ದೀರ್ಘವಾಗಿ ಉಸಿರೆಳೆದನು. ಅಮ್ಮ, ನನ್ನಲ್ಲಿರುವ ಹಣವನ್ನೆಲ್ಲ ಈ ಕುಟುಂಬಕ್ಕೆ ನೀಡಲು ನಾನು ಸಿದ್ಧನಿದ್ದೇನೆ. ಆದರೆ ಅಖಿಲಾಗೆ ನಾನು ತಂದ ಸರವನ್ನು ನಾನು ಅವಳಿಗೆ ನೀಡುತ್ತೇನೆ. ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಜೊತೆಗೆ ಮತ್ತೊಂದು ವಿಷಯವನ್ನು ನಾನು ತೀರ್ಮಾನಿಸಿದ್ದೇನೆ. ಮುಂದಿನ ತಿಂಗಳು ನಾನು ಹಿಂತಿರುಗುವಾಗ ಅಖಿಲಾಳನ್ನು ನನ್ನ ಜೊತೆ ಕರೆದೊಯ್ಯುತ್ತೇನೆ. ವಿಜಯ್ನ ಈ ಮಾತುಗಳನ್ನು ಕೇಳುತ್ತಿದ್ದಂತೆ ಮಂಗಳಾದೇವಿಯ ಕೈಯಲ್ಲಿದ್ದ ಗ್ಲಾಸ್ ಕೆಳಗೆ ಬಿದ್ದು ಒಡೆದು ಹೋಯಿತು. ಮನೆಯಲ್ಲಿ ದೊಡ್ಡದೊಂದು ಯುದ್ಧಕ್ಕೆ ಆ ಕ್ಷಣದಲ್ಲೇ ಮುನ್ನುಡಿ ಬರೆಯಲ್ಪಟ್ಟಿತ್ತು. ವಿಜಯ್ ಮಾತುಗಳನ್ನು ಕೇಳಿ ಮಂಗಳಾದೇವಿ ತಳ್ಳಾಡುತ್ತಾ ಕುರ್ಚಿಯ ಮೇಲೆ ಕುಳಿತರು. ವಿನಯ್ ತಮ್ಮನ ಬಳಿಗೆ ಕೋಪದಿಂದ ನಡೆದು ಬಂದನು. ಏನು ಹೇಳ್ತಿದ್ಯಾ ವಿಜಯ್?
ವಿದೇಶಕ್ಕೆ ಹೋದ ತಕ್ಷಣ ನಿನಗೆ ಅಮ್ಮನಿಗಿಂತ ಅಣ್ಣನಿಗಿಂತ ನೆನ್ನೆ ಬಂದವಳು ದೊಡ್ಡವಳಾದ್ಲ. ಅವಳು ಈ ಕುಟುಂಬವನ್ನ ಹಾಳು ಮಾಡಲು ಬಂದವಳು ಅಂತ ನಾನು ಅಮ್ಮನಿಗೆ ಹೇಳಿದ್ದೆ. ವಿನಯ್ ಜೋರಾಗಿ ಕೂಗಾಡಿದನು. ಹಾಲಿನಲ್ಲಿ ನಡೆದ ಗದ್ದಲವನ್ನ ಕೇಳಿ ಅಖಿಲ ಮತ್ತು ಅಕ್ಕಂದಿರು ಅಲ್ಲಿಗೆ ಓಡಿ ಬಂದರು. ಮಂಗಳಾದೇವಿ ಅಳುವಂತೆ ನಟಿಸುತ್ತಾ ವಿಜಯನನ್ನ ನೋಡಿ ಶಾಪ ಹಾಕಲು ತೊಡಗಿದರು. ನಾನು ರಕ್ತವನ್ನ ನೀರು ಮಾಡಿ ಸಾಕಿ ಬೆಳೆಸಿದ ಮಗ ಇವತ್ತು ನನ್ನನ್ನು ಅನಾಥೆಯನ್ನಾಗಿ ಮಾಡಲು ನೋಡುತ್ತಿದ್ದಾನೆ. ನೀನು ಅವಳನ್ನು ಕರೆದುಕೊಂಡು ವಿದೇಶಕ್ಕೆ ಹೋದರೆ ಈ ಅಮ್ಮ ಬದುಕಿರೋದಿಲ್ಲ. ಮಂಗಳಾದೇವಿಯ ಈ ಭಾವನಾತ್ಮಕ ಬ್ಲ್ಯಾಕ್ ಮೇಲಿಂಗ್ ವಿಜಯನನ್ನು ಕುಗ್ಗಿಸುತ್ತದೆ ಎಂದೇ ಅವರು ಭಾವಿಸಿದ್ದರು. ಅತ್ತಿಗೆಯಂದಿರು ಮತ್ತು ಸುಚಿತ್ರ ಅಖಿಲಾಳತ್ತ ತಿರುಗಿದರು. ನಿನಗೆ ಈಗ ಸಂತೋಷವಾಯ್ತಲ್ವಾ ಅಖಿಲ? ನೀನು ಅಂದುಕೊಂಡಂತೆ ಈ ಕುಟುಂಬದಲ್ಲಿ ಜಗಳ ತಂದಿಡಲು ನಿನಗೆ ಸಾಧ್ಯವಾಯಿತು ಎಂದು ರೇಖಾ ನಿಂದಿಸಿದಳು. ಆದರೆ ಈ ಬಾರಿ ವಿಜಯ್ ಸಂಪೂರ್ಣವಾಗಿ ಶಾಂತನಾಗಿದ್ದನು. ಅವನು ಅಖಿಲಾಳ ಬಳಿಗೆ ಹೋಗಿ ಅವಳ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಅವಳು ಭಯದಿಂದ ವಿಜಯನನ್ನ ನೋಡಿದಳು. ಅಮ್ಮ, ಅಣ್ಣ, ನಿಮ್ಮಲ್ಲಿ ಯಾರೂ ಅಖಿಲಾಳನ್ನು ದೂಷಿಸಬೇಡಿ. ಅವಳು ನನ್ನ ಬಳಿ ಇದುವರೆಗೆ ಯಾವುದೇ ದೂರು ಹೇಳಿಲ್ಲ. ಆದರೆ ಈ ಮನೆಯಲ್ಲಿ ಅವಳು ಅನುಭವಿಸುತ್ತಿರುವ ನರಕವನ್ನು ನೋಡಲು ನನಗೆ ಸಾಧ್ಯವಾಗ್ತಿದೆ. ನಾನು ಊರಿಗೆ ಬಂದ ಆ ರಾತ್ರಿಯಿಂದಲೇ ಇಲ್ಲಿನ ವಿಷಯಗಳನ್ನು ಗಮನಿಸ್ತಿದ್ದೇನೆ. ಸುಚಿತ್ರ ಮತ್ತು ತಂಗಿಯಂದರು ಇಲ್ಲಿ ರಾಜಕುಮಾರಿಯಂತೆ ಕುಳಿತಿದ್ದರೆ ನನ್ನ ಹೆಂಡತಿ ಮಾತ್ರ ಈ ಮನೆಯ ಗುಲಾಮಳಂತೆ ದುಡಿಯುತ್ತಿದ್ದಾಳೆ. ನೀವು ತಿಂದ ಪಾತ್ರೆಗಳನ್ನು ತೊಳೆಯಲು ಅವಳೇ ಬೇಕು. ಅವಳಿಗೆ ಈ ಮನೆಯಲ್ಲಿ ಒಬ್ಬ ಮನುಷ್ಯನಿಗೆ ನೀಡುವ ಕನಿಷ್ಠ ಪರಿಗಣನೆಯನ್ನು ಯಾರೂ ನೀಡಿಲ್ಲ. ವಿಜಯ್ನ ಮಾತುಗಳಲ್ಲಿ ಕಠೋರ ಸತ್ಯವಿತ್ತು. ಅದನ್ನು ಕೇಳಿ ಮಂಗಳಾದೇವಿ ಮತ್ತು ಮಕ್ಕಳು ಒಂದು ಕ್ಷಣ ನಿಶ್ಶಬ್ದರಾದರು. ವಿಜಯ್ ಬ್ಯಾಗ್ನಿಂದ ಅಖಿಲಾಗಾಗಿ ತಂದಿದ್ದ ಆ ಸಣ್ಣ ಚಿನ್ನದ ಸರದ ಬಾಕ್ಸ್ ತೆಗೆದನು. ಅದನ್ನು ಅಖಿಲಾಳ ಕುತ್ತಿಗೆಗೆ ಮೆಲ್ಲಗೆ ತೊಡಿಸಿದನು. ಯಾರೂ ಅದನ್ನು ತಡೆಯಲು ಹೋಗಲಿಲ್ಲ. ಅದರ ನಂತರ ವಿಜಯ್ ತನ್ನ ಜೇಬಿನಿಂದ 2 ಪಾಸ್ಪೋರ್ಟ್ಗಳು ಮತ್ತು ವೀಸಾ ದಾಖಲೆಗಳನ್ನು ಹೊರಗೆ ತೆಗೆದನು. ಅಮ್ಮ, ನಾನು ಇದೇ ತೀರ್ಮಾನದೊಂದಿಗೆ ಊರಿಗೆ ಬಂದಿದ್ದು. 3 ವರ್ಷಗಳಿಂದ ನನ್ನ ಹೆಂಡತಿ ಇಲ್ಲಿ ಅನುಭವಿಸುತ್ತಿರುವ ಒಂಟಿತನ ನನಗೆ ಚೆನ್ನಾಗಿ ತಿಳಿದಿತ್ತು. ಅವಳು ನನ್ನ ಬಳಿ ಸುಳ್ಳು ಹೇಳಿದ್ರು ಅವಳ ಧ್ವನಿಯಲ್ಲಿದ್ದ ದುಃಖವನ್ನು ನಾನು ಗುರುತಿಸಿದ್ದೆ. ಅದಕ್ಕಾಗಿ ಅವಳ ವೀಸಾ ಮತ್ತು ಟಿಕೆಟ್ಗಳನ್ನು ನಾನು ಮುಂಚಿತವಾಗಿ ಸಿದ್ಧಪಡಿಸಿದ್ದೆ. ಮುಂದಿನ ವಾರ ನಾವಿಬ್ರು ಇಲ್ಲಿಂದ ಹೊರಡ್ತಿದ್ದೇವೆ. ವಿಜಯ್ನ ಆ ದೊಡ್ಡ ಘೋಷಣೆ ಅಲ್ಲಿದ್ದ ಎಲ್ಲರನ್ನೂ ದಿಗ್ಭ್ರಮೆಗೊಳಿಸಿತು. ತಾವು ಹೆಣೆದ ತಂತ್ರಗಳೆಲ್ಲವೂ ತಮ್ಮನ ದೀರ್ಘದೃಷ್ಟಿಯ ಮುಂದೆ ತಾಸಿನ ಮನೆಯಂತೆ ಕುಸಿದು ಬೀಳುವುದನ್ನು ವಿನಯ್ ಮತ್ತು ಮಂಗಳಾದೇವಿ ಕಂಡರು. ಮಂಗಳಾದೇವಿ ಮತ್ತೆ ಕೋಪ ನಟಿಸಲು ಯತ್ನಿಸಿದರು. ನೀನು ಅವಳನ್ನು ಕರೆದುಕೊಂಡು ಇಲ್ಲಿಂದ ಹೋದರೆ ಮತ್ತೆ ಈ ಮನೆಗೆ ಕಾಲಿಡಬಾರ್ದು. ನಿನ್ನ ಹಣವಾಗಲಿ ಸಹಾಯವಾಗಲಿ ಇನ್ನು ಈ ಕುಟುಂಬಕ್ಕೆ ಬೇಡ. ಆದರೆ ವಿಜಯ್ ಅದಕ್ಕೂ ಉತ್ತರ ಸಿದ್ಧವಾಗಿಟ್ಟುಕೊಂಡಿದ್ದನು. ಅಮ್ಮ, ನಾನು ಸಂಪಾದಿಸಿದ ಹಣದ ಬಹುದೊಡ್ಡ ಪಾಲನ್ನು ಅಮ್ಮನ ಮತ್ತು ಅಣ್ಣನ ಖಾತೆಗೆ ವರ್ಗಾಯಿಸಿದ್ದೇನೆ. ಈ ತರವಾಡು ಮನೆಯ ಆಸ್ತಿಪತ್ರವನ್ನು ಅಣ್ಣನ ಹೆಸರಿಗೆ ಬದಲಾಯಿಸಲು ನಾನು ಸಮ್ಮತಿಸಿದ್ದೇನೆ. ಮಕ್ಕಳ ಅಗತ್ಯಗಳಿಗೂ ನಾನು ಸಹಾಯ ಮಾಡುತ್ತೇನೆ. ಆದರೆ ನನ್ನ ಜೀವನ ಅದು ನನ್ನ ಅಖಿಲಾಳ ಜೊತೆ. ಅದರಲ್ಲಿ ಹಸ್ತಕ್ಷೇಪ ಮಾಡಲು ಇನ್ನು ಯಾರನ್ನು ನಾನು ಬಿಡೋದಿಲ್ಲ. ವಿಜಯ್ನ ಆ ದೃಢವಾದ ತೀರ್ಮಾನವನ್ನು ಕೇಳಿದ ಮೇಲೆ ಮಂಗಳಾದೇವಿಗೆ ಇನ್ನು ಹೇಳಲು ಏನೂ ಬಾಕಿ ಉಳಿಯಲಿಲ್ಲ. ಹಣ ಮತ್ತು ಮನೆ ತಮ್ಮ ಕೈಯಲ್ಲಿ ಭದ್ರವಾಗಿದೆ ಎಂದು ತಿಳಿದಾಗ ವಿನಯ್ ಮತ್ತು ನಾದಿನಿಯರು ಮೆಲ್ಲಗೆ ಹಿಂದೆ ಸರಿದರು. ತಮ್ಮ ಸ್ವಾರ್ಥದ ಮುಂದೆ ವಿಜಯ್ನ ಪ್ರೀತಿ ಎಷ್ಟೊಂದು ದೊಡ್ಡದಿತ್ತು ಎಂಬುದು ಅವರಿಗೆ ಅರ್ಥವಾಯಿತು. ಅಖಿಲ ವಿಜಯ್ನ ಮುಖವನ್ನು ನೋಡಿದಳು. ಅವಳ ಕಣ್ಣುಗಳಿಂದ ಹರಿದು ಬಂದ ಕಣ್ಣೀರು ದುಃಖದ್ದಾಗಿರಲಿಲ್ಲ. ಬದಲಿಗೆ ಬರಲಿರುವ ಹೊಸ ಜೀವನದ ಸಂತೋಷದ್ದಾಗಿತ್ತು. 5 ವರ್ಷಗಳ ದಾಂಪತ್ಯ ಜೀವನದಲ್ಲಿ ಮೊದಲ ಬಾರಿಗೆ ತನ್ನ ಪರವಾಗಿ ನಿಲ್ಲಲು ಒಬ್ಬ ಗಂಡನಿದ್ದಾನೆ ಎಂಬ ದೊಡ್ಡ ಸುರಕ್ಷತೆಯ ಭಾವ ಅವಳಿಗೆ ಮೂಡಿತು. ಮಾರನೇ ದಿನ ಬೆಳಗ್ಗೆ ಎಂದಿನಂತೆ ಅಖಿಲ 4ವರೆಗೆ ಏಳಲಿಲ್ಲ. ಅವಳು ಎಚ್ಚರಗೊಂಡಾಗ ಸೂರ್ಯನ ಬೆಳಕು ಕೋಣೆಯೊಳಗೆ ಬಿಸಿಲಾಗಿ ಹರಡುತ್ತಿತ್ತು. ವಿಜಯ್ ಅವಳ ಬಳಿ ಕುಳಿತು ಮುಗುಳ್ನಗುತ್ತಾ ಚಹಾದ ಗ್ಲಾಸ್ ನೀಡಿದನು. ಇಂದಿನಿಂದ ನಿನಗೆ ವಿಶ್ರಾಂತಿಯ ದಿನಗಳು ಶುರು ಅಖಿಲ. ಇನ್ನು ನೀನು ಯಾವುದಕ್ಕೂ ಹೆದರಬೇಕಿಲ್ಲ. ಆ ತರವಾಡು ಮನೆಯ ಹೊಗೆ ತುಂಬಿದ ಅಡುಗೆ ಮನೆಯಿಂದ, ನಿರ್ಲಕ್ಷ್ಯದ ಕತ್ತಲೆಯಿಂದ ಅಖಿಲ ಎಂದೆಂದಿಗೂ ಮುಕ್ತಳಾಗುತ್ತಿದ್ದಳು. ವಿಜಯ್ನ ಕೈ ಹಿಡಿದು ಅವಳು ಆ ಮನೆಯ ಮೆಟ್ಟಿಲುಗಳನ್ನು ಇಳಿಯುವಾಗ ಆಕಾಶದಲ್ಲಿ ಹೊಸದೊಂದು ಮುಂಜಾನೆ ಮೂಡಿತು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.